ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಓಕೆ, ಈ ಒಂದು ವಿಡಿಯೋ ಯಾರಿಗಪ್ಪ ಅಂತಂದರೆ KCT ಫಸ್ಟ್ ರೌಂಡ್ ಅಥವಾ KCT ಆ್ಯಂಡ್ ನೀಟ್ ಎರಡೂ ಕೂಡ ಯಾರೆಲ್ಲ ಫಸ್ಟ್ ರೌಂಡ್ ರಿಯಲ್ ಅಲಾಟ್ಮೆಂಟಲ್ಲಿ ಸೀಟ್ ಸಿಕ್ಕಿಲ್ಲ ನೋಡ್ರಿ ಅವ್ರಿಗೆ ಆಗಿರ್ತದೆ. ಸೊ ಎಷ್ಟೋ ಜನ ಕೇಳ್ತಿದ್ರಿ, ಸೊ ಯಾರೆಲ್ಲ ಬ್ರದರ್ ನಮಗೆ ಸೀಟ್ ಸಿಕ್ಕಿಲ್ಲ ಅವ್ರಿಗೊಂದು ವಿಡಿಯೋ ಮಾಡಿ ಅಂತಂದು. ಸೊ ಹಂಗಾಗಿಬಿಟ್ಟು ವಿಡಿಯೋ ಮಾಡ್ತಿದ್ದೀನಿ, ಯಾರು ಕೂಡ ಸ್ಕಿಪ್ ಮಾಡ್ಕೊಬೇಡಿ. ಸರಿ, ಈ ವಿಷಯ ಏನಪ್ಪ ಅಂತಂದರೆ UGCET 2024 KCT, ಓಕೆ, UGCET ಆ್ಯಂಡ್ UGNET ಎರಡೂ ಕೂಡ 2024 ಫಸ್ಟ್ ರೌಂಡ್ ಅಲಾಟ್ಮೆಂಟಲ್ಲಿ ನಿಮಗೆ ಸೀಟ್ ಸಿಕ್ಕಿಲ್ಲ. ಓಕೆ, ರೀಸನ್ ಬಂದುಬಿಟ್ಟು ನಿಮಗೆ ಗೊತ್ತಿರುತ್ತೆ ಏನಕ್ಕೆ ಸಿಕ್ಕಿರಲ್ಲ ಅಂತಂದು. ಏನಕ್ಕಂತಂದರೆ ನೀವು ಜಾಸ್ತಿ ಆಪ್ಷನ್ ಎಂಟ್ರಿನೇ ಹ್ಯಾಡ್ ಮಾಡಿರಲ್ಲ. ಓಕೆ, ನಾವು ಫಸ್ಟ್ ಡೇ ಇಂದನೂ ಕೂಡ ಹೇಳ್ತಿದ್ದೆ ಜಾಸ್ತಿ ಆಪ್ಷನ್ ಎಂಟ್ರಿ ಆ್ಯಡ್ ಮಾಡಿ ಅಂತಂದು. ಆದರೂ ಕೂಡ ಓಕೆ, ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಎಷ್ಟೋ ಸ್ಟೂಡೆಂಟ್ಸ್ಗೆ ಸೀಟ್ ಸಿಕ್ಕಿದೆ. ಓಕೆ, ಫಸ್ಟ್ ಮಾಕ್ ಅಲಾಟ್ಮೆಂಟಲ್ಲೂ ಕೂಡ ಸಿಕ್ಕಿದೆ, ಸೆಕೆಂಡ್ ಮಾಕ್ ಅಲಾಟ್ಮೆಂಟಲ್ಲೂ ಕೂಡ ಸಿಕ್ಕಿದೆ. ಬಟ್ ಇವಾಗ ರಿಯಲ್ ಅಲಾಟ್ಮೆಂಟಲ್ಲಿ ಎಷ್ಟೋ ಜನಕ್ಕೆ ಸೀಟ್ ಸಿಕ್ಕಿಲ್ಲ. ಏನಕ್ಕಂತಂದರೆ ಏನು ಮಾಡಿದಾರೆ ಅಂತಂದರೆ, ಈಗ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಆದಮೇಲೆ ಒಂದು 2 days ಟೈಮ್ ಇತ್ತು ನೋಡ್ರಿ. ಆ ಟೈಮಲ್ಲಿ ಏನು ಮಾಡಿದಾರೆ ಅಂತಂದರೆ ಬಹಳಷ್ಟು ಸ್ಟೂಡೆಂಟ್ ಏನು ಮಾಡಿದಾರೆ ಅಂತಂದರೆ ಜಾಸ್ತಿ ಕಾಲೇಜ್ನ ಆ್ಯಡ್ ಮಾಡಿದ್ರು, ಜಾಸ್ತಿ ಆಪ್ಷನ್ ಎಂಟ್ರಿ ಮಾಡಿದ್ರು. ಸೊ ಹಂಗಾಗ್ಬಿಟ್ಟು ಏನಾಗಿದೆ ಅಂತಾರೆ ಎಷ್ಟು ಜನಕ್ಕೆ ಸೀಟ್ ಸಿಕ್ಕಿರಲ್ಲ. ಸೊ ನೀವು ಭಯ ಪಡಬೇಡಿ. ಓಕೆ, ಭಯ ಪಡೋಕೆ ಹೋಗ್ಬೇಡಿ, ಯಾಕಂದರೆ ಇದು ಫಸ್ಟ್ ರೌಂಡ್. ಈಗ ಇನ್ನೂ ಕೂಡ ಸೆಕೆಂಡ್ ರೌಂಡ್ ಇದೆ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಇದೆ. ಓಕೆ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಮುಗಿದಾದ್ಮೇಲೂ ಕೂಡ ಏನಿರುತ್ತಪ್ಪ ಅಂತಂದರೆ ಒಂದು ಮಾಪಪ್ ರೌಂಡ್ ಅಂತ ಇರ್ತದೆ. ಓಕೆ, ಮಾಪಪ್ ರೌಂಡ್ ವರ್ಷನೂ ಮಾಡ್ತಾರೆ, ಈ ವರ್ಷನೂ ಕೂಡ ಮಾಡ್ತಾರೆ ಅನ್ಸುತ್ತೆ, ಮಾಡ್ತಾರೆ. ಓಕೆ, ಅಂದರೆ ಮಾಪಪ್ ರೌಂಡ್ ಅಂದರೆ ಈ ರೀತಿ ಆಪ್ಷನ್ ಎಂಟ್ರಿ ಇರಲ್ಲ, ಡೈರೆಕ್ಟ್ ಸೀಟ್ ಎಲ್ಲಾದರೂ ಖಾಲಿ ಇರ್ತಂತಂದರೆ ನಿಮಗೆ ಕೊಟ್ಟು ಕಳಿಸಿಬಿಡ್ತಾರೆ. ಓಕೆ, ಆ ರೀತಿ ಮಾಡೋ ಚಾನ್ಸಸ್ ಇರ್ತದೆ. ನೋಡೋಣ ಮಾಪಪ್ ರೌಂಡ್ ಯಾವ ರೀತಿ ಮಾಡ್ತಾರೋ ಮುಂದೆ ಬಿಟ್ಟರೆ ಹೇಳ್ತೀನಿ. ಈ ಸದ್ಯಕ್ಕೆ ಏನಪ್ಪ ಅಂದರೆ ಸೆಕೆಂಡ್ ರೌಂಡು, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡು. ಓಕೆ, ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಕೇಳ್ತಿದ್ರಿ, ಅಣ್ಣ ನಮ್ಗೆ ಸೀಟ್ ಸಿಕ್ಕಿಲ್ಲ ಅಲ್ವ, ಈಗ ಏನು ಮಾಡಬೇಕು, ಸೆಕೆಂಡ್ ರೌಂಡಿಗೆ ಹೋಗ್ಬೇಕಂದ್ರೆ ನಾವು ಯಾವ ರೀತಿ ಪಾರ್ಟಿಸಿಪೇಟ್ ಮಾಡ್ಬೇಕಂತ ಕೇಳಿದ್ರಿ. ಸೊ ನೀವು ಏನು ಕೂಡ ಮಾಡೋ ಅವಶ್ಯಕತೆ ಇರಲ್ಲ, ಡೈರೆಕ್ಟಾಗಿ ಹೋಗ್ತೀರಾ. ಓಕೆ, ಯಾಕಂತಂದ್ರೆ ಈಗ ನೀವು ಆ ಚಾಯ್ಸ್ ಎಂಟ್ರಿ ಮಾಡ್ಬೇಕಂತಂದ್ರೆ ಅಟ್ಲೀಸ್ಟ್ ನಿಮಗೆ ಕಾಲೇಜ್ ಸಿಗಬೇಕು. ಓಕೆ, ಕಾಲೇಜೇ ಸಿಕ್ಕಿಲ್ಲ ಅಂತಂದರೆ ನೀವು ಚಾಯ್ಸ್ ಎಂಟ್ರಿ ಮಾಡೋಕ್ಕೆ ಬರಲ್ಲ. ಸೊ ಹಂಗಾಗ್ಬಿಟ್ಟು ನೀವು ಸುಮ್ಮನೆ ಇರಬೇಕಾಗುತ್ತೆ. ಇವಾಗ ಏನು ಕೂಡ ಮಾಡೋ ಅವಶ್ಯಕತೆ ಇರಲ್ಲ. ಆ್ಯಂಡ್ ಸಮ್ ಸ್ಟೂಡೆಂಟ್ಸ್ ಏನಪ್ಪ ಅಂದ್ರೆ ಯಾರೆಲ್ಲ ಈಗ MBBS ಸೀಟ್ ತೊಗೋಬೇಕಂತ ಇರ್ತೀರಿ ನೋಡ್ರಿ, MBBS ಸೀಟ್ ತೊಗೋಬೇಕಂತಂದರೆ ನೀವು ಸ್ವಲ್ಪ ವರ್ಕ್ ಮಾಡಬೇಕಾಗುತ್ತೆ ಇಲ್ಲಿ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಈಗ KCT ಬರುವಂಥ ಕೋರ್ಸಸ್ಗಳು ಯಾವ ಇರ್ತಾವೆ ನೋಡ್ರಿ. ಈಗ ಇಂಜಿನಿಯರಿಂಗ್ ಆಯಿತು, BS ನರ್ಸಿಂಗ್, ಅಗ್ರಿಕಲ್ಚರ್, ವೆಟರ್ನರಿ, B ಫಾರ್ಮಡಿ ಮತ್ತು ಆಯುಷ್ ಕೋರ್ಸ್ಗಳು ಬಿಟ್ಟು ಈಗ ಮೆಡಿಕಲಲ್ಲಿ ಯಾರೆಲ್ಲ MBBS ಸೀಟ್ ತೊಗೋಬೇಕಂತ ಇದ್ರು ನೋಡ್ರಿ ನೀಟಲ್ಲಿ. ಸೊ ಅಂಥ ಒಂದು ಸ್ಟೂಡೆಂಟ್ಸ್ ಏನು ಮಾಡ್ಬೇಕು ಅಂತಂದರೆ ಈಗ ಸೀಟ್ ಸಿಕ್ಕಲಿ ಬಿಡಲಿ. ಓಕೆ, ಇನ್ ಕೇಸ್ ಚಾಯ್ಸ್ 3 ಕೊಡ್ತೀನಿ ಅಂದರೂ ಕೂಡ ಅಥವಾ ಸೀಟ್ ಸಿಗದೇ ಇದ್ದು ಕೂಡ ನೀವು ನೀಟ್ MBBS ಸೀಟ್ ತೊಗೊತೀನಿ ಅನ್ನೋದಂತಂದರೆ ನೀವು ಕಾಷನ್ ಡಿಪಾಸಿಟ್ ಅಂತ ಮಾಡೋದಿದೆ. ಆನ್ಲೈನ್ ಪೇಮೆಂಟ್ ಮಾಡಬೇಕು, 1 ಲಕ್ಷ ರೂಪಾಯಿ ಡಿಪಾಸಿಟ್ ಮಾಡಬೇಕು. ರಿಮೈನಿಂಗ್ ಯಾವುದೇ ಒಂದು ಕೋರ್ಸಸ್ ಇರಲ್ಲ. ಓಕೆ, ಬೇರೆ ಕೋರ್ಸಸ್ಗೆ ನೀವೇನು ಕಾಷನ್ ಡಿಪಾಸಿಟ್ ಅಂತೇನಿಲ್ಲ. ಯಾಕಂತಂದರೆ ನೀವು ಪಾರ್ಟಿಸಿಪೇಟ್ ಮಾಡ್ತೀನಿ ಅನ್ನೋದಂತಂದರೆ ನೀವು MBBSಗೆ ಸೀಟ್ ಪಾರ್ಟಿಸಿಪೇಟ್ ಮಾಡ್ತೀನಿ ಅನ್ನೋದಂತಂದರೆ ನೀವು ಫಿಕ್ಸ್ ಸೀಟ್ ತೊಗೋಬೇಕಂದ್ರೆ ಸೀಟ್ ತೊಗೊಂಡ್ರೆ ಅಡ್ಮಿಷನ್ ಮಾಡಿಸ್ಕೊಳ್ಳೇಬೇಕಂತ ಅರ್ಥ. ಇನ್ ಕೇಸ್ ಓಕೆ, ಈಗ ಫಾರ್ ಎಕ್ಸಾಂಪಲ್ ಈಗ ಮೆಡಿಕಲ್ ಯಾರೆಲ್ಲ ಸೀಟ್ ತೊಗೋಬೇಕಂತ ಇದ್ರೆ ಸೀಟ್ ಸಿಕ್ಕು ಕೂಡ ಮುಂದೆ ಬಿಟ್ಟರೆ, ಓಕೆ ಅಂದರೆ ಸೀಟ್ ಸಿಗುತ್ತೆ ನೀವು ಬಿಟ್ಬಿಡ್ತೀರ, ಅವಾಗ ಏನು ಮಾಡ್ತಾರೆ ಅಂತಂದರೆ ಆ 1 ಲಕ್ಷ ರೂಪಾಯಿ ಅದನ್ನ ಕೊಡಲ್ಲ, ಆ್ಯಂಡ್ ನಿಮಗೆ ಮತ್ತೆ ಪೆನಾಲ್ಟಿ ಕೂಡ ಹಾಕ್ತಾರೆ. ಆ ರೀತಿ ಆಗುತ್ತೆ. ಯಾಕಂದರೆ ಮೆಡಿಕಲ್ ಸೀಟು ಭಾಳ ಅಂದರೆ ವ್ಯಾಲ್ಯೂಬಲ್ ಇರ್ತವೆ. ಹಂಗಾಗ್ಬಿಟ್ಟು ಸುಮ್ಕೆ ಅಂದರೆ ಆಟ ಆಡೋದಲ್ಲ, ಅಂದರೆ ಒಂದು ಸ್ಟೂಡೆಂಟ್ಸ್ಗೆ ಬರೋದು ನೀವು ಮೋಸ ಮಾಡ್ಬಿಡೋದಲ್ಲ. ಸೊ ಹಂಗಾಗ್ಬಿಟ್ಟು ಅದನ್ನೊಂದು ಇಟ್ಟಿದ್ದಾರೆ. ಆ್ಯಂಡ್ ಇದಿಷ್ಟು ಕೊನೆಯದಾಗಿ ಏನಪ್ಪ ಅಂತಂದರೆ ಯಾರೆಲ್ಲ ಸೀಟ್ ಸಿಕ್ಕಿಲ್ಲ ಬೇರೆದವರು ಡೈರೆಕ್ಟ್ ಸೆಕೆಂಡ್ ರೌಂಡ್ ಹೋಗ್ಬೇಕಂದ್ರೆ ನೀವೇನು ಮಾಡೋ ಅವಶ್ಯಕತೆ ಇರಲ್ಲ, ಡೈರೆಕ್ಟ್ ಸೆಕೆಂಡ್ ರೌಂಡಿಗೆ ಹೋಗ್ತಾರೆ ಬರೀ. ಓಕೆ, ನೀವು ಅಷ್ಟೊಂದು ಭಯ ಪಡಬೇಡಿ. ಆ್ಯಂಡ್ ನೀವು ಮಾಡಿರ್ತಕ್ಕಂಥ ತಪ್ಪು ನೀವು ಮಾಡ್ತಿದ್ದಾರೆ ಅಷ್ಟೇ. ಏನಂತಂದರೆ ಜಾಸ್ತಿ ಆಪ್ಷನ್ ಎಂಟ್ರಿ ಮಾಡಿರಿ ಅಂತ ಹೇಳ್ತಿದ್ದೆ, ನಾನು ಮ್ಯಾಕ್ಸಿಮಮ್ ಹೇಳ್ತಿದ್ದೆ. ಓಕೆ, ನೀವು 50 ಹೇಳಿದ್ರೆ ನಾನು 100 ಮಾಡಿರಿ ಅಂತಿದ್ದೆ, 100 ಹೇಳಿದ್ರೆ 200 ಮಾಡಿರಿ ಅಂತ ಸ್ಟೂಡೆಂಟ್ಸ್ ಹೇಳ್ತಿದ್ದೆ. ಆದರೂ ಕೂಡ ಎಷ್ಟೋ ಹುಡುಗರು ಮಾಡಿಲ್ಲ. ಆ್ಯಂಡ್ ಇನ್ನೊಂದು ಎಸ್ಪೆಷಲಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಕೇಳಿದ್ರಿ GP. ಓಕೆ, ಅಂದರೆ BS ನರ್ಸಿಂಗ್ ಸ್ಟೂಡೆಂಟ್ಸ್ ಏನಪ್ಪ ಅಂದರೆ GP ಕೇಳ್ತಿದ್ರಿ. GP ಅಲಾಟ್ಮೆಂಟ್ ಆಗಿರ್ತದೆ ಎಷ್ಟೋ ಹುಡುಗರು. ಯಾಕಂತಂದರೆ ಈಗ GG ಅಲಾಟ್ಮೆಂಟ್ ಆಗ್ಬೇಕಂದ್ರೆ ಜಾಸ್ತಿ ಸೀಟ್ ಇಲ್ಲ, 530 ಕಾಲೇಜಸ್ ಆ್ಯಡ್ ಮಾಡಿದ್ರಿ. ಬಟ್ ಆದರೂ ಕೂಡ ಅದಾದ್ಮೇಲೆ GP ಆ್ಯಡ್ ಮಾಡಿದ್ರಿ. ಆದರೆ GPನೇ ಆ್ಯಡ್ ಅಂದರೆ ನಿಮ್ಗೆ ಅಲಾಟ್ಮೆಂಟ್ ಆಗಿದೆ ಅಂತಂದರೆ ತಿಳ್ಕೊಬೇಕು. ಈ ವರ್ಷ ಕಟ್ ಆಫ್ ಏನಾಗಿದೆ ಅಂತಂದರೆ ಜಾಸ್ತಿ ನಿಂತಿದ್ದಾವೆ, ನಾನು ಎಕ್ಸ್ಪೆಕ್ಟ್ ಮಾಡಿದಂಗೆ ನಿಂತಿದೆ. ಓಕೆ, ಏನು ಕೂಡ ಚೇಂಜಸ್ ಆಗಿಲ್ಲ. ಬೇಕಾದರೆ ನಿಮಗೆ ಕಟ್ ಆಫ್ ಆಗಿ ಏನೋ ಒಂದು ಸಪ್ರೇಟಾಗಿ ಮಾತಾಡೋಣ. ಈಗೇನಪ್ಪ ಅಂದರೆ ಯಾರೆಲ್ಲ ಈ ಫಸ್ಟ್ ರೌಂಡ್ ಸೀಟ್ ಸಿಕ್ಕಿಲ್ಲ ನೀವೇನು ಮಾಡೋ ಅವಶ್ಯಕತೆ ಇರಲ್ಲ, ಡೈರೆಕ್ಟಾಗಿ ಸೆಕೆಂಡ್ ರೌಂಡ್ಗೆ ಎಂಟರ್ ಆಗ್ತಾರೆ. ಈ ಫಸ್ಟ್ ರೌಂಡಲ್ಲಿ ಯಾರೆಲ್ಲ ಸೀಟ್ ಸಿಕ್ಕಿದೆಯೋ ಅವರು ಏನೇನೆಲ್ಲ ಮಾಡಬೇಕು, ಎಷ್ಟು ಪೇ ಮಾಡಬೇಕು, ಆ್ಯಂಡ್ ಏನೇನೆಲ್ಲ ಪ್ರೊಸೆಸ್ ಇದೆ ಅಂತಂದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಯಾರೆಲ್ಲ ಸೀಟ್ ಸಿಕ್ಕಿಲ್ಲ ಅವರು ಭಯಪಡಬೇಡಿ. ಓಕೆ, ಭಯಪಡಬೇಡಿ. ಬಟ್ ನಿಮಗೆ ಅಂತೂ ಸೆಕೆಂಡ್ ರೌಂಡು, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಏನಪ್ಪ ಅಂದರೆ ಕಾಲೇಜಸ್ ಆ್ಯಡ್ ಮಾಡೋಕ್ಕಂದ್ರೂ ಬರೋಲ್ಲ. ಓಕೆ, ಕಾಲೇಜಸ್ ಆ್ಯಡ್ ಮಾಡೋಕ್ಕೆ ಬರೋಲ್ಲ, ಇದ್ದಿದ್ದರಲ್ಲಿ ಡಿಲೀಟು ರೀಅರೇಂಜ್ ಅಂತೂ ಮಾಡಬಹುದು. ಓಕೆ, ನಾನು ಅದಕ್ಕೆ ಹೇಳಿದ್ದೆ ಫಸ್ಟ್ಗೆ ನೀವು ಎಷ್ಟು ಆ್ಯಡ್ ಮಾಡ್ತೀರಿ ಇವಾಗಲೇ ಆ್ಯಡ್ ಮಾಡಿರಿ, ಯಾಕಂದರೆ ಮುಂದೆ ಆ್ಯಡ್ ಮಾಡೋಕ್ಕೆ ಬರಲ್ಲ ಅಂತಂದು. ಈ ಫಸ್ಟ್ ರೌಂಡು ರಿಯಲ್ ಅಲಾಟ್ಮೆಂಟ್ ಆಯ್ತು ಅಂತಂದರೆ ಮುಗೀತು. ಸೆಕೆಂಡ್ ರೌಂಡು, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಬಂತಂತಂದರೆ ಇಲ್ಲಿ ಯಾವುದೇ ರೀತಿ ಕಾಲೇಜಸ್ ಆ್ಯಡ್ ಮಾಡೋಕ್ಕಂದ್ರೂ ಬರಲ್ಲ, ಇದ್ದಿದ್ದರಲ್ಲೇ ಡಿಲೀಟು ರೀಅರೇಂಜ್ ಮಾಡ್ಕೊಂಡು ಮುಂದೆ ಹೋಗಬೇಕು. ಥರ್ಡ್ ರೌಂಡು ಕೂಡ ಸಿಗದೆ ಹೋದಾಗ ಮಾಪಪ್ ರೌಂಡ್ ಇರ್ತದೆ, ಅದೊಂದು ಟೈಮ್ ನೋಡಿರಿ. ಇವಾಗಂತೂ ಏನು ಮಾಡೋಕ್ಕೆ ಬರಲ್ಲ, ಯಾಕಂದರೆ ಟೈಮ್ ಮೀರಿ ಬಿಟ್ಟದ. ಇಲ್ಲಿವರೆಗೂ ಮಾಡಿರ್ತಕ್ಕಂಥ ಆಪ್ಷನ್ ಎಂಟ್ರಿ ಇದೇ ಲಾಸ್ಟು
ಬಟ್ ಕೆದವ್ರು ಒಂದು ಮನಸ್ಸು ಮಾಡಿದರೆ ಮಾಡ್ಬೋದಿತ್ತು. ಬಟ್ ಈಗ ರಿಯಲ್ ಅಲಾಟ್ಮೆಂಟ್ ಬಂದಾದ್ಮೇಲೆ ಈಗ ಅಂತೂ ಏನು ಮಾಡೋಕ್ಕೆ ಬರೋಲ್ಲ. ಸರಿ ನೋಡೋಣ ನೆಕ್ಸ್ಟ್ ಏನೆಲ್ಲ ಪ್ರೊಸೆಸ್ ಇರ್ತಂತ ಯಾರೆಲ್ಲ ಸೀಟ್ ಸಿಕ್ಕಿದ್ವು ಅವ್ರಿಗೆ ಹೇಳ್ತೀನಿ. ಈ ಸೀಟ್ ಸಿಗದೆ ಇದ್ದವ್ರು ಏನೆಲ್ಲ ಸುಮ್ಮನೆ ನೋಡ್ಕೊಂಡು ಕೂರಿ ಏನೇನೆಲ್ಲ ಪ್ರೊಸೆಸ್ ಇರ್ತದೆ. ಯಾಕಂದ್ರೆ ಮುಂದೆ ಕೂಡ ನಿಮಗೂ ಸೆಕೆಂಡ್ ರೌಂಡಲ್ಲಿ ಸಿಗ್ಬೋದು. ಓಕೆ, ಫಸ್ಟ್ ರೌಂಡ್ ಇಲ್ಲಿ ಎಲ್ಲನೂ ಕೂಡ ಅಡ್ಮಿಷನ್ ಮಾಡಿಸ್ಕೊಳ್ಳಲ್ಲ. ಎಲ್ಲ ಹುಡುಗರು ಏನು ಮಾಡ್ತಾರೆ ಅಂತಂದ್ರೆ ಹೋಲ್ಡಲ್ಲಿ ಇಟ್ಕೊಳಕ್ಕೆ ಟ್ರೈ ಮಾಡ್ತಾರೆ. ಯಾಕಂದರೆ ಬೆಟರ್ ಕಾಲೇಜ್ ಸಿಗಬೇಕಂತಂದು. ಸರಿ, ನಿಮಗೂ ಕೂಡ ಕಾಲೇಜ್ ಸಿಕ್ಕತ್ತಂದ್ರೆ ಆದಷ್ಟು ಹೋಲ್ಡಲ್ಲಿ ಇಟ್ಕೋಬೇಕು. ಅದಕ್ಕೆ ಚಾಯ್ಸ್ ಎಂಟ್ರಿ ಏನು ಮಾಡಬೇಕು ಎಲ್ಲನೂ ಕೂಡ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ನೋಡ್ತಾರೆ. ಟೇಕ್ ಕೇರ್, ಬಾಯ್.